ಸರ್, ನೀವು ಹೇಳ್ತಾನೆ ಇರ್ತೀರಿ, ನಿಮ್ ಕೈಯಲ್ಲಿ ಆಗುತ್ತೆ ಅಂತ ನೀವು ಅನ್ಕೊಂಡ್ರೆ ಆಗುತ್ತೆ, ನಿಮ್ ಕೈಯಲ್ಲಿ ಆಗಲ್ಲ ಅಂತ ನೀವೇ ಅನ್ಕೊಂಡ್ಬಿಟ್ರೆ ದೇವರಾಣೆ ಆಗಲ್ಲ ಅಂತ. ಅಥವಾ ನೀವು ಹೇಳ್ತೀರಿ ಲೈಫ್ ಇಸ್ ಅ ಕಾನ್ಫಿಡೆನ್ಸ್ ಗೇಮ್, ಇದು ಒಂದು ಆತ್ಮವಿಶ್ವಾಸದ ಆಟ ಅಂತ ಹೇಳ್ತೀರಿ. ಈ ಆತ್ಮವಿಶ್ವಾಸನ ಹೇಗ್ ಬೆಳೆಸ್ಕೊಳ್ಳೋದು ಅಂತ ನನಗನ್ಸಿದ ವಿಷಯ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್, ಈಗ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಹೆಸರು ಹೇಳ್ತೀರಾ, ಊರು ಯಾವುದು ಅಂತ ತಕ್ಷಣ ಹೇಳ್ಬಿಡ್ತೀರಾ. ಅದೇ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಯಾವುದು ಅಂದ್ರೆ 2 ಕ್ಷಣ ಯೋಚನೆ ಮಾಡ್ತೀವಿ. ಅದಕ್ಕೆ ಕಾರಣ ನಿಮ್ಮ ಹೆಸರು, ನಿಮ್ಮ ಊರಲ್ಲಿ ನಿಮ್ಗೆ ಗೊತ್ತು ಅಷ್ಟೇ. ಒಂದು ವಿಷಯದ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಬರಬೇಕು ಅಂದ್ರೆ ಆ ವಿಷಯ ನಿಮಗೆ ಗೊತ್ತಿರಬೇಕು. ಹಾಗಾಗಿ ನೀವು ಏನ್ ಕೆಲಸ ಮಾಡ್ತಿದ್ದೀರೋ, ನೀವು ಯಾವ ಕ್ಷೇತ್ರದಲ್ಲಿದ್ದೀರೋ ಅದ್ರ ಬಗ್ಗೆ ಆದಷ್ಟು ತಿಳ್ಕೊಳ್ಳಿ. ಅಂದ್ರೆ ಡೈರೆಕ್ಟ್ ಆಗಿ ನೀವು ಕೆಲಸ ಮಾಡ್ತಿದಿರಲ್ಲ, ಆ ಕೆಲಸಕ್ಕೆ ಸಹಾಯ ಆಗುವಂತ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಎಷ್ಟೊಂದ್ಸಲ ಐ ಫೀಲ್ ಬೇಡದಿರೋದು ವಿಷಯದ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಳ್ತಾ ಇದೀವಿ, ತಲೆ ಯೂಸ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ನಾನೊಬ್ಬ ಮೆಕ್ಯಾನಿಕ್ ಅಂದ್ರೆ ಅಲ್ಲಿ ಚೈನಾಲಿ 1 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಯ್ತಂತೆ ಅಂತ ಆ ವಿಡಿಯೋನ ನೋಡೋ ಬದಲು ಯೂಟ್ಯೂಬ್ ಹೋಗ್ಬಿಟ್ಟು ಈ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಾಳೆ ನನ್ನ ಮೆಕ್ಯಾನಿಕ್ ಶಾಪ್ ಅಲ್ಲಿ ನನಗೆ ಸಹಾಯ ಆಗುತ್ತೆ. ಹಾಗಾಗಿ ನನ್ನ ಕೆಲಸ, ನನಗೆ ದುಡ್ಡು ಬರ್ತಾ ಇರೋದು, ನನಗೆ ಆದಾಯ ಸಿಗ್ತಾ ಇರೋದು ನನ್ನ ಕೆಲಸದಿಂದ. ಹಾಗಾಗಿ ಆ ಕೆಲಸವನ್ನ ಇನ್ನೂ ಶ್ರೇಷ್ಠವಾಗಿ ಮಾಡಕ್ಕೆ ಏನೇನ್ ನನಗೆ ತಿಳ್ಕೊಳಕ್ಕಾಗತ್ತೋ ಅದನ್ನೆಲ್ಲ ತಿಳ್ಕೊಂಡ್ರೆ ನನಗೆ ಒಳ್ಳೇದಾಗತ್ತೆ. ಅಂಡ್ ಎಷ್ಟು ತಿಳ್ಕೊಳ್ತೀರೋ ನಿಮ್ಮ ಕ್ಷೇತ್ರದ ಬಗ್ಗೆ, ಆ ಕ್ಷೇತ್ರದ ಬಗ್ಗೆ ನಿಮ್ಮ ಆತ್ಮವಿಶ್ವಾಸ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗೇ ಆಗುತ್ತೆ. 2ನೇದು, ಆರಂಭದ ದಿನಗಳಲ್ಲಿ ನಿಮ್ಮ ಬಾಸ್ ಏನ್ ಹೇಳ್ತಾರೋ ಅದನ್ನೇ ನೀವು ಮಾಡಬೇಕು. ನಿಮ್ಮೊಳಗೆ ಏನೇ ಐಡಿಯಾ ಇರ್ಬೋದು, ಇದನ್ನ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು, ನಿಮ್ಗೆ ಏನೇನೇ ಅನಿಸ್ಬೋದು, ಅದೆಲ್ಲ ಮಾಡಕ್ಕಾಗಲ್ಲ. ಆದ್ರೆ ಬೆಳೀತಾ 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 ಒಂದು ಅದ್ಭುತವಾದ ಹಂತಕ್ಕೆ ನೀವು ಸೇರ್ತೀರಿ. ಅಂದ್ರೆ ನೀವು ಇಷ್ಟಪಡುವಂತ ವಿಷಯಗಳನ್ನ, ನೀವು ಇಷ್ಟಪಡುವಂತ ರೀತಿಯಲ್ಲಿ, ನೀವು ಇಷ್ಟಪಡುವಂತ ಜನರ ಜೊತೆ, ನೀವು ಇಷ್ಟಪಡುವಂತ ಜಾಗದಲ್ಲಿ ನಿಮ್ಮಿಷ್ಟಂಗೆ ನೀವು ಎಲ್ಲವನ್ನೂ ಮಾಡಬಹುದು. ಆ ಸ್ವಾತಂತ್ರ್ಯ ನಿಮ್ಗೆ ಬಂದೇ ಬರುತ್ತೆ, ಒಂದಿನ ಸಿಕ್ಕೇ ಸಿಗುತ್ತೆ. ಅದೊಂದು ಅದ್ಭುತವಾದಂತ ಸ್ವಾತಂತ್ರ್ಯ ರೀ. ಆ ಸ್ವಾತಂತ್ರ್ಯ ನಿಮ್ಗೆ ಸಿಗಬೇಕು ಅಂದ್ರೆ ಈಗ ನೀವು ಏನ್ ಕೆಲಸ ಮಾಡ್ತಿದ್ದೀರೋ, ಅದರಲ್ಲಿ ಏನ್ ಜವಾಬ್ದಾರಿಗಳಿದೆಯೋ ಅದನ್ನ ನೀವು ಪರಿಪೂರ್ಣವಾಗಿ ಪೂರೈಸಬೇಕು. ಅಂದ್ರೆ 10 ಪೇಜ್ ಟೈಪ್ ಮಾಡ್ತೀನಿ ಅಂತ ನೀವು ಹೇಳಿದ್ರೆ 12 ಪೇಜ್ ಟೈಪ್ ಮಾಡ್ಕೊಬಿಡ್ಬೇಕು. ಬಾಸ್ ಖುಷಿ ಆಗ್ಬಿಟ್ಟು ನಿಮ್ಮನ್ನ ನಂಬಿ ಇನ್ನೊಂದು ದೊಡ್ಡ ಜವಾಬ್ದಾರಿ ನಿಮ್ಗೆ ಕೊಡ್ತಾನೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಜವಾಬ್ದಾರಿಗಳನ್ನ ಸ್ವೀಕರಿಸುವಂತ ಹೆಗಲುಗಳಿಗೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ. ನೀವು ಎಷ್ಟು ಜವಾಬ್ದಾರಿಯನ್ನ ಸ್ವೀಕರಿಸ್ತಿರೋ, ಅದನ್ನ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಿರೋ ಅಷ್ಟು ನಿಮ್ಮ ಏಳಿಗೆ ಗ್ಯಾರಂಟಿ. ಒಂದು ಜವಾಬ್ದಾರಿಯನ್ನ ಸ್ವೀಕರಿಸಿ ನೀವು ಅದನ್ನ ಅಚ್ಚುಕಟ್ಟಾಗಿ ಮಾಡಿದಾಗ ಅದರಲ್ಲಿ ಸಿಗುವಂತ ಆತ್ಮವಿಶ್ವಾಸ ಬೇರೆ ಎಲ್ಲೂ ಸಿಗಲ್ಲ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸ ಬೆಳಿಬೇಕು ಅಂದ್ರೆ ನಿಮ್ಮ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಪೂರ್ಣಯಿಸಿ. 3ನೇದು, ನಾನು ಕೆಲವು ವರ್ಷಗಳಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ, ನಮ್ಮ ನಾಡಿನ ಎಲ್ಲಾ ಸಮಸ್ಯೆಗಳಿಗೂ ಇರೋದು ಒಂದೇ ಒಂದು ಪರಿಹಾರ, ವೈಯಕ್ತಿಕ ನೈತಿಕತೆ, ಪರ್ಸನಲ್ ಇಂಡಿವಿಜುವಲ್ ಇಂಟೆಗ್ರಿಟಿ. ಪ್ರಾಕ್ಟಿಕಲ್ ಆಗಿ ಈ ಸಿಸ್ಟಮ್ನ ಒತ್ತಡ, ಈ ಬೇರೆ ಬೇರೆ ಒತ್ತಡಗಳ ಮಧ್ಯೆ ನೀವು ಎಷ್ಟು ನಿಮ್ಮ ಮನಸ್ಸಾಕ್ಷಿಗೆ ಹತ್ತಿರವಾಗಿರ್ತೀರೋ ಅಷ್ಟು ನಿಮ್ಮ ಬಗ್ಗೆ ನಿಮಗೆ ಗೌರವ ಹೆಚ್ಚಾಗುತ್ತೆ, ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತೆ. ಹಾಗಾಗಿ ಜೀವನದ ಎಲ್ಲಾ ಸುಂದರವಾದ ವಿಷಯಗಳು, ಎಲ್ಲಾ ಹಿತವಾದ ವಿಷಯಗಳು ನಿಮಗೆ ಇಂತ ಕಾದಿದೆ. ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ. ಡೂ ಸಮಥಿಂಗ್ ಗ್ರೇಟ್.